ಎಲ್ರಿಗೂ ನಮಸ್ಕಾರ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಹುರುಳಿಕಾಳಿನ ಸಾರು. ಹುರುಳಿಕಾಳು ರಸಂ ಅಂತಲೂ ಕರಿಬೋದು. ಹುರುಳಿಕಾಳು ರಸಂ ಮಾಡಲು ಮೊದಲು ಹುರುಳಿಕಾಳು ಬೇಕು. ಬೆಳ್ಳುಳ್ಳಿ, ಮೆಂತೆ, ಕೊತ್ತಂಬರಿ ಕಾಳು, ಕರಿ ಎಳ್ಳು, ಕೊಬ್ಬರಿ, ಕಾಳುಮೆಣಸು, ಒಣಮೆಣಸಿನಕಾಯಿ, ಟೊಮೆಟೊ, ಜೀರಿಗೆ. ಮೊದಲು ಹುರುಳಿಕಾಳನ್ನು ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಹುರುಳಿಕಾಳನ್ನು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮಳೆಗಾಲದ ಚಳಿಗೆ ಹುರುಳಿಕಾಳು ಸಾರು ನಾಲಿಗೆಗೆ ರುಚಿ, ಆರೋಗ್ಯಕ್ಕೆ 100. ಹುರುಳಿಕಾಳು ಸಾರು ಊಟ ಮಾಡೋದ್ರಿಂದ ರೋಗಗಳಿಂದ ದೂರ ಇರ್ಬೋದು ಅಂತಾನೆ ಹೇಳ್ಬೋದು. ರುಚಿಯಾಗಿರುತ್ತೆ. ಎಲ್ಲ ಪದಾರ್ಥಗಳನ್ನು ಹುರುಳಿಕಾಳು ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಯಾವುದೇ ಕೆಮ್ಮು, ನೆಗಡಿ ಇದ್ರೂ ಹುರುಳಿಕಾಳು ಸಾರು ಊಟ ಮಾಡುವುದರಿಂದ ಕೆಮ್ಮು, ನೆಗಡಿ ಕೂಡ ಕಡಿಮೆ ಆಗುತ್ತದೆ. ಒಂದೆರಡು ಟೊಮ್ಯಾಟೋನ ಹುರ್ಕೋಬೇಕು. ಈ ಹುರಿದಂಥ ಎಲ್ಲ ಪದಾರ್ಥಗಳನ್ನು ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಬೇಕು. ಕರಿಬೇವು, ನುಗ್ಗೆ ಸೊಪ್ಪಿನ ಎಲೆ, ಒಣಗಿದ ನುಗ್ಗೆ ಸೊಪ್ಪಿನ ಎಲೆಗಳನ್ನು ಹಾಕಬೇಕು. ಒಣಗಿದ ನುಗ್ಗೆ ಸೊಪ್ಪು ಮಸ್ತ್ ರುಚಿ ಕೊಡ್ತೈತ್ರಿ ಸಾರಿಗೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ, ಹುಣಸೆ ಹಣ್ಣಿನ ರಸ, ಬೆಲ್ಲ ಇಷ್ಟನ್ನು ಹಾಕಿ ಖಾರ ಪುಡಿ, ರುಬ್ಬಿದ ಮಸಾಲೆಯನ್ನು ಹಾಕೋಬೇಕು. ಸ್ವಲ್ಪ ನೀರು ಹಾಕಿ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಸ್ಕೋಬೇಕು. ಇದು ಕುದಿಸಿದಷ್ಟು ಗಟ್ಟಿ ಆಗುತ್ತೆ. ಹೆಲ್ತಿಯೆಸ್ಟ್ ಸಾಂಬಾರ್ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಹುರುಳಿಕಾಳು ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನ, ಹುರುಳಿಕಾಳು ಸಾರು ಮಸ್ತ್ ಇರ್ತೈತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.